ಪೀನಟ್ ಬಟರ್ ಅಂದರೆ ಬೇರೇನಲ್ಲ, ನಮ್ಮ ನೆಲಗಡಲೆ ಇದೆಯಲ್ಲ ಅದರಲ್ಲಿ ಮಾಡಿರುವಂಥ ಬೆಣ್ಣೆ ಅಷ್ಟೇ. ಇದರಲ್ಲಿ ಹಾಲು ಮಾಡ್ತಾರೆ, ಬೆಣ್ಣೆ ಮಾಡ್ತಾರೆ. ಅದು ಇವತ್ತು ಸಸ್ಯಜನ್ಯದ ಆಹಾರ ಮಾತ್ರ ಸೇವಿಸುವಂಥ ವೇಗನ್ಸ್ ಅಂತಿರ್ತಾರೆ. ಪ್ರಾಣಿಜನ್ಯದ ಯಾವುದೇ ಒಂದು ವಸ್ತುವನ್ನು ಮುಟ್ಟಲ್ಲ ಅವರು. ಅವರೆಲ್ಲರಿಗೂ ಇದೊಂದು ಪರ್ಯಾಯ ಆಹಾರ ಆಗಿದೆ. ನೋಡಿ, ನಮ್ಮ ಮನೆಯಲ್ಲಿ ನಾನು ಇದನ್ನ ಪೀನಟ್ ಬಟರ್ ತಂದಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ದೋಸೆ ಚಟ್ನಿ ಜೊತೆಗೆ ಇದನ್ನ ಬಳಸಿ ನೋಡ್ತಿದ್ದೀನಿ. ತುಂಬ ರುಚಿಕಟ್ಟಾಗಿರುತ್ತೆ ಮತ್ತು ಹೈ ಪ್ರೋಟೀನ್ ಇರುವಂಥದ್ದು. ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಇದು ಅತ್ಯುತ್ತಮವಾದಂಥ ಒಂದು ಆಹಾರ ಆಗಿದೆ. ಇದನ್ನು ಭಾಳ ಸರಳವಾಗಿ ನೀವೇ ಶೇಂಗಾ ಬೀಜನ ಹುರಿದು ಕಡಿದು ಇದನ್ನು ತಯಾರು ಮಾಡ್ಬೋದು. ಹಾಗಂತ ಇನ್ನೊಂದು ಹಣ್ಣಿದೆ, ಪೀನಟ್ ಬಟರ್ ಅಂತ. ಆ ಹಣ್ಣಿಂದನೇ ಮಾಡ್ತಾರೆ ಅಂತ ಭಾಳ ಜನ ತಿಳ್ಕೊಟ್ಟಿದ್ದಾರೆ. ಖಂಡಿತ ಅದೇ ಬೇರೆ, ಇದೇ ಬೇರೆ. ನಮ್ಮ ಸಿದ್ಧ ಸಮಾಧಿ ಯೋಗ ತರಬೇತಿನಲ್ಲಿ ಕೂಡ ಇದನ್ನು ನಮಗೆಲ್ಲ ಕಳಿಸಿದ್ರು. ಹಾಗಾಗಿ ಇವತ್ತು ಮಾರ್ಕೆಟಲ್ಲೇ ಇದು ಸಿಗ್ತಾ ಇರೋದ್ರಿಂದ ನ್ಯೂ ಜನ್ರೇಷನ್ ಮಕ್ಕಳು ಬ್ರೆಡ್ಡು, ಫ್ರೂಟ್ಸ್ ಜೊತೆಗೆ ಇದನ್ನು ತಿಂತಾರೆ. ಆದರೆ ನಾನು ದೋಸೆ, ರೊಟ್ಟಿ, ಬೇರೆ ಬೇರೆ ಆಹಾರದ ಜೊತೆಗೆ ಬಳಸಿ ನೋಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಬಳಸಿ ನೋಡಿ.